ಮಲೆನಾಡು ಹಾಗೂ ಕರಾವಳಿಯನ್ನು ಸಂಪರ್ಕ ಮಾಡುವಂಥ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಅದು ಆಗುಂಬೆ. ಪ್ರವಾಸಿಗರಿಗೆ ಎಷ್ಟು ಸ್ವರ್ಗವೋ ಅಷ್ಟೇ ಅಪಾಯಕಾರಿ ಈಗ ಪ್ರತಿ ಮಳೆಗಾಲದಲ್ಲೂ ರುಜುವಾಗ್ತಾ ಇರುವಂಥದ್ದು. ನಾನೀಗ ಆಗುಂಬೆಯ ಪ್ರತಿ ಒಂದು ಹಂತವನ್ನು ನಾನು ಅಪಾಯಕಾರಿ ಹಂತವನ್ನು ತೋರಿಸ್ತಾ ಹೋಗ್ತೀನಿ. ನಾನೀಗ ನನ್ನ ಹಿಂದೆ ಏನು ಕಾಣ್ತಾ ಇದೆ ಒಂದು ಏನು ಬ್ಯಾರಿಕೇಡ್, ಕಬ್ಬಿಣದ ಬ್ಯಾರಿಕೇಡ್. ಇದು ಏನು ವಾಹನಕ್ಕೆ ಏನು ಪ್ರಪಾತಕ್ಕೆ ಉರುಳದಂತೆ ಒಂದು ಮುಂಜಾಗ್ರತಾ ಕ್ರಮವಾಗಿ ಒಂದು ಬ್ಯಾರಿಕೇಡನ್ನು ಇಲ್ಲಿ ಮೊದಲು ಹಾಕಲಾಗಿತ್ತು. ಆದರೆ ಈಗ ವಾಹನದ ಒಂದು ಅಪಘಾತದಿಂದ ಈ ಬ್ಯಾರಿಕೇಡ್ ಒಂದಷ್ಟು ಮುರಿತಕ್ಕೊಳಗಾಗಿತ್ತು. ಆನಂತರದಲ್ಲಿ ಇದನ್ನು ಸಂಪೂರ್ಣವಾಗಿ ಕಿತ್ತು ಒಂದು ಮೂಲೆಯಲ್ಲಿ ಹಾಕಿರುವಂಥದ್ದು. ಇದು ಬಹಳಷ್ಟು ದುರಾದೃಷ್ಟ ಅಂತಲೇ ಹೇಳ್ಬೋದು ಅಥವಾ ಖೇದಕರ ಅಂತ ಹೇಳ್ಬೋದು, ಏನು ಗೊತ್ತಿಲ್ಲ. ಆದರೆ ಇದು ಬಹಳಷ್ಟು ಅಪಾಯಕಾರಿ ಸನ್ನಿವೇಶ ಈಗ ಆಗುಂಬೆ ಘಾಟ್ನ ತಿರುವಿನಲ್ಲಿ ಕಾಣಬಾರ್ದು. ಪ್ರತಿ ತಿರುವಿನಲ್ಲಿ ಇಂಥ ಒಂದು ಅವಘಡಗಳಿಗೆ ಆಹ್ವಾನ ನೀಡುವಂಥ ಒಂದು ಏನು ದೃಶ್ಯಗಳು ಕಾಣುತ್ತೆ. ನೋಡ್ತಾ ಇರ್ಬೋದು, ಅಲ್ಲಿ ಏನು ಕಲ್ಲಿನ ಒಂದು ಸಣ್ಣ ದಿಬ್ಬ ಇದೆ, ಅಲ್ಲಿ ಬ್ಯಾರಿಕೇಡ್ ಹಾಕಬೇಕಾಗಿತ್ತು. ಆದರೆ ಅದು ಯಾವುದೂ ಹಾಕಿಲ್ಲ. ಕಿತ್ತು ಹೋದ ಬ್ಯಾರಿಕೇಡನ್ನು ಸಂಪೂರ್ಣವಾಗಿ ಮೂಲೆಗೆ ಹಾಕಲಾಗಿರುವಂಥದ್ದು. ಅದರ ಬದಲು ಯಾವುದೇ ಹೊಸ ಬ್ಯಾರಿಕೇಡ್ಗೆ ಹಾಕುವಂಥ ಮನಸ್ಸು ಕೂಡ ಮಾಡಿಲ್ಲ ಅಧಿಕಾರಿಗಳು. ಮೊದಲೇ ಧಾರಣ ಸಾಮರ್ಥ್ಯ ಕುಸಿದಾಗಿ ಅಲ್ಲಲ್ಲಿ ಅವಘಡಗಳು, ಮರಗಳು ಬೀಳುವಂಥದ್ದು, ಗುಡ್ಡಜರಿತ ಆಗುವಂತಹ ಸನ್ನಿವೇಶಗಳು ಆಗಾಗ್ಗೆ ಆಗ್ತಾ ಇದೆ. ಅದರಲ್ಲೂ ಮಳೆಗಾಲದಲ್ಲಿ ಬಹಳಷ್ಟು ಅಪಾಯದ ಸನ್ನಿವೇಶಗಳು ನಡೀತಾ ಇದೆ. ಎಲ್ಲರೂ ಕೂಡ ಗೊತ್ತಿದ್ರು ಕೂಡ ಇಲಾಖೆ ಅಧಿಕಾರಿಗಳು ಯಾವುದೂ ಕೂಡ ಮನಸ್ಸು ಮಾಡಿಲ್ಲ. ಸದ್ಯ ನೋಡ್ತಾ ಇರ್ಬೋದು, ಈ ಬ್ಯಾರಿಕೇಡ್ ಏನಿದೆ ಸಂಪೂರ್ಣವಾಗಿ ಮೂಲೆಗೆ ಹಾಕಲಾಗಿರುವಂಥದ್ದು, ಮೂಲೆ ಗುಂಪಾಗಿರುವಂಥದ್ದು. ಸದ್ಯ ಇದರ ಬದಲು ಒಂದು ಹೊಸ ಬ್ಯಾರಿಕೇಡನ್ನು ಹಾಕಿ ಏನು ವಾಹನ ಸವಾರರಿಗೆ ರಕ್ಷಣೆ ಕೊಡುವಂತಹ ಕೆಲಸ ಮಾಡಬೇಕಿತ್ತು. ಅಧಿಕಾರಿಗಳು ಯಾವುದೇ ಕೆಲಸವನ್ನು ಈವರೆಗೂ ಮಾಡಿಲ್ಲ. ತಿರುವಿನಲ್ಲಿ ಬಸ್ಗಳು, ಘನವಾಹನಗಳು ಸಂಚಾರ ಮಾಡಿ, ಮುಖ್ಯವಾಗಿ ಪ್ರತಿ ಗಂಟೆಗೂ ಇಲ್ಲಿ ಏನು ಖಾಸಗಿ ಬಸ್ಗಳು, ಸರ್ಕಾರಿ ಬಸ್ಗಳು ಈ ಓಡಾಡುತ್ತೆ ತಿರುವಿನಲ್ಲಿ. ಅಪಾಯಕಾರಿ ಏನು ಹೇರ್ಪಿನ್ ತಿರುವು ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಬಸ್ಗಳು ಏನಿದೆ ಮೇಲಕ್ಕೆ ಹೋಗಲಾಗಿದೆ, ಮತ್ತೆ ಹಿಂದಕ್ಕೆ ಬರುವಂತಹ ಸನ್ನಿವೇಶಗಳು ನಡೀತಾನೆ ಇದೆ. ಆ ಸಂದರ್ಭದಲ್ಲಿ ಈ ಬ್ಯಾರಿಕೇಡ್ ಇದ್ದಲ್ಲಿ ಆ ಬಸ್ಗಳು ಪ್ರಪಾತಕ್ಕೆ ಉರುಳದಂತೆ ಅದಕ್ಕೆ ಏನು ರಕ್ಷಣೆ ಮಾಡುವಂತಹ ರಕ್ಷಣೆ ಮಾಡ್ಬೋದು. ಹಾಗಾಗಿ ಆದಷ್ಟು ಬೇಗ ಅಧಿಕಾರಿಗಳು ಈ ಹೊಸ ಬ್ಯಾರಿಕೇಡನ್ನು ಅಳವಡಿಸಿ ಪ್ರಯಾಣಿಕರ ದೃಷ್ಟಿಯಿಂದ ರಕ್ಷಣೆ ಕೊಡುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಮಳೆಗಾಲ ಬೇರೆ ಆರಂಭ ಆಗ್ತಾ ಇದೆ. ತಿರುವಿನಲ್ಲಿ ಆದಷ್ಟು ಬಸ್ಗಳ ಟೈರ್ಗಳು ಸ್ಲಿಪ್ ಆಗುವಂತಹ ಚಾನ್ಸ್ ಕೂಡ ಜಾಸ್ತಿ ಇರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಆದಷ್ಟು ಬೇಗ ಈ ತಿರುವಿನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕುವಂಥ ಕೆಲಸ ಮಾಡಿ. ನೋಡ್ತಾ ಇರ್ಬೋದು, ನನ್ನ ಒಂದು ಬದಿಯಲ್ಲಿ ತಿರುವಿನಲ್ಲಿ ಆ ಲಾರಿ ಏನಿದೆ, ಬೃಹತ್ ಲಾರಿ ಏನಿದೆ, ಬಹಳಷ್ಟು ತಿರುವಿಗೆ ತೆಗೆದುಕೊಳ್ಳಿಕ್ಕೆ ಬಹಳಷ್ಟು ಕಷ್ಟಪಡುವಂಥದ್ದು ನೋಡ್ತಾ ಇರ್ಬೋದು. ಒಂದು ವೇಳೆ ತಪ್ಪು ಏನಾದರೂ ಹಿಂದೆ ಬಂದಲ್ಲಿ ಅದು ನೇರವಾಗಿ ಪ್ರಪಾತಕ್ಕೆ ಬಿಡುವಂಥದ್ದು ಚಾನ್ಸ್ ಇದ್ದೇ ಇರುವಂಥದ್ದು ನೋಡ್ತಾ ಇರ್ಬೋದು. ಸಾಲು ಒಂದು ಲಾರಿಯಲ್ಲಿ ಸ್ಟಕ್ ಆದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುವಂಥದ್ದು, ತಿರುವಿನಲ್ಲಿ ತಿರುವು ತೆಗೆದುಕೊಳ್ಳಿಕ್ಕೆ ಬಹಳಷ್ಟು ಕಷ್ಟಪಡುವಂಥದ್ದು ಪ್ರತಿ ಗಂಟೆಗೂ ನಾವು ಕಾಣ್ಬೋದು. ಸದ್ಯ ಈ ಅಪಾಯಕಾರಿ ತಿರುವಿನಲ್ಲಿ ಆದಷ್ಟು ಬೇಗ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಇಲ್ಲೊಂದು ಬ್ಯಾರಿಕೇಡ್ಗಳನ್ನು ಹಾಕುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗಿದೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ.